ಮಾಡ್ತಾರೆ. ಆದರೆ ದಾರಿಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ. ಅಕ್ರಮ ಮರಳು ಮತ್ತು ಗಣಿಗಾರಿಕೆ ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿದ್ದ ಹಿನ್ನೆಲೆಯಲ್ಲಿ ದೇವನಹಳ್ಳಿ ತಾಲೂಕು ತೈಲಗೆರೆ ಪ್ರದೇಶದಲ್ಲಿ ಕುಂದಾಣ ನಾಡ ಕಚೇರಿ ಉಪತಹಸೀಲ್ದಾರ್ ಚೈತ್ರ, ಆರ್ಐ ಹನುಮಂತರಾಯಪ್ಪ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಭೂವಿಜ್ಞಾನಿ ಲತಾ ಕುಲಕರ್ಣಿ, ಕಿರಿಯ ಅಭಿಯಂತ್ರೆ ನೇತ್ರಾವತಿ, ಸಹಾಯಕ ಅಭಿಯಂತರ ರಾಜಶೇಖರ್ ಅಧಿಕಾರಿಗಳ ತಂಡ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸಿದರು. ಸ್ಥಳೀಯರಾದ ಮನೋಹರ್ ಮತ್ತು ಜಿ ರಮೇಶ್ ಡಿಎಂಜಿಗೆ ನೀಡಿರುವ ದೂರಿನ ಅನ್ವಯ ಕಲ್ಲು ಗಣಿ ಗುತ್ತಿಗೆ ಪ್ರದೇಶಕ್ಕೆ ಹೊಂದಿಕೊಂಡಿರುವ ರೈತ ಮನೋಹರ್ ಜಮೀನಿನ ದಾಖಲೆ ಮತ್ತು ಕಲ್ಲು ಗಣಿ ಗುತ್ತಿಗೆ ಮಂಜೂರಾತಿ ದಾಖಲೆಗಳನ್ನು ಕಂದಾಯ ಇಲಾಖೆಗೆ ನೀಡಲು ಸೂಚಿಸಲಾಗಿದೆ. ಅಲ್ಲಿಯವರೆಗೆ ಗುತ್ತಿಗೆ ಪಡೆದಿರುವ ಗಣಿಗಾರಿಕೆ ವಿರೋಧ ವ್ಯಕ್ತವಾಗುತ್ತಿರುವ ಪ್ರದೇಶದಲ್ಲಿ ಸ್ಥಗಿತಗೊಳಿಸಲು ಸೂಚಿಸಲಾಗಿದೆ. ಸ್ಥಳ ತನಿಖೆ ನಡೆಸಲು ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿ ಸ್ಥಳೀಯರಿಂದ ಮಹಜರ್ ಪಡೆದರು. ಸ್ಥಳೀಯ ರೈತ ಜಿ ರಮೇಶ್ ಮಾತನಾಡಿ, ತೈಲಗೆರೆ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಯುತ್ತಿರುವುದು ಕಾನೂನು ರೀತಿಯಲ್ಲಿ ನಡೆಯುತ್ತಿಲ್ಲ. ರೈತರಿಗೆ ಹೆಚ್ಚಿನ ಅನಾನುಕೂಲ ಆಗ್ತಿದೆ. ಧೂಳು ತುಂಬಿರುವ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತಲೂ ರೈತರು ಬೆಳೆ ಬೆಳೆಯಲಾಗುತ್ತಿಲ್ಲ. ಸುತ್ತಮುತ್ತ ಪರಿಸರ ಹಾಳಾಗುತ್ತಿದೆ. ಕೂಡಲೇ ಅಧಿಕಾರಿಗಳು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಪರಿಶೀಲನೆ ಮಾಡ್ತಾರೆ. ಆದರೆ ದಾರಿಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಏನು ಮಾಡ್ತಾರೆ, ಕಾನೂನು ರೀತಿ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ. ಇವ್ರು ಕಾನೂನು ರೀತಿ ಮಾಡೋದಿಲ್ಲ. ಅಕಸ್ಮಾತ್ ಏನನ್ನ ಇಲ್ಲಿ ಸಣ್ಣ ಪುಟ್ಟ ಏನನ್ನ ರೈತರು ಏನನ್ನ ದನ ಕರ ಇದೇನು ತೊಂದರೆ ಆಯ್ತು ಹಂಗೆ ಅಂತಂದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಅವ್ರ ಮೇಲೆ FIR ಹಾಕಿಸ್ತಾರೆ. ಈ ಥರ ತೊಂದರೆ ಆಗಿ ಅವ್ರು ಸಾಕಷ್ಟು ಹಿಂಸೆ ಪಡ್ತಾರೆ, ಆಮೇಲೆ ಬೆದರಿಕೆ ಆಗ್ತಾರೆ. ಈಗ ಏನಿಲ್ಲ, ಈ ಧೂಳು ಈ ಪ್ಲಾಸ್ಟಿಕ್ ಸ್ವಲ್ಪ ನಿಂತೋಗ್ಬಿಟ್ರಂದ್ರೆ ನಮ್ಮ ದನ ಕರ ಸುತ್ತಮುತ್ತ ಪರಿಸರ ಕಾಪಾಡ್ತದೆ. ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಈ ಥರ ಹಿಂಗೆಲ್ಲ ಬೇಸಿಗೆಲ್ಲ ಸುಮಾರು ಇದ್ದಿತ್ತು, ದನ ಕರಕ್ಕೆಲ್ಲ ಸಾಕಷ್ಟು ಇದ್ದಿತ್ತು. ಈಗೇನೋ ಸ್ವಲ್ಪ ಮಳೆ ಬಿದ್ದರೆ ಸ್ವಲ್ಪ ಈ ವೇಳೆ ಸ್ಥಳೀಯರಾದ ಮನೋಹರ್, ರಮೇಶ್, ಅಂಜಿನಪ್ಪ, ಆನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ಲ ಪರಿಶೀಲನೆ ಮಾಡ್ತಾರೆ. ಆದರೆ ದಾರಿಯಿಂದ ಇಷ್ಟು ಕಾನೂನು ರೀತಿಯಲ್ಲಿ ಅವ್ರು ಮಾಡ್ತಾ ಇಲ್ಲ.